ನೋಡಿ, ರಕ್ತದ ಕಲೆ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. FSL ವರದಿ ಅಲ್ಲಿ ಇಲ್ಲ ರಕ್ತದ ಕಲೆ ಅಂತ ಹೇಳುತ್ತೆ. ಇಂಥ ತನಿಖೆ ಆಧಾರದಲ್ಲಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ಸಾಧ್ಯನಾ? ಪಂಚನಾಮದಲ್ಲಿ ರಕ್ತದ ಕಲೆ ಇದೆ, FSL ವರದಿಯಲ್ಲಿ ಇಲ್ಲ. ಯಾಕೆ? ಈ ಬಗ್ಗೆಯೂ ಕೂಡ ಆರೋಪ ಪಟ್ಟಿಯಲ್ಲಿ ವಿವರಣೆ ಇಲ್ಲ. ಸೊ ಇದು ಸಿ.ವಿ. ನಾಗೇಶ್ ಅವರ ಒಂದು ವಾದ. ಇವತ್ತು ಮಂಡಿಸ್ತಾ ಇರುವಂತಹ ಒಂದು ವಾದದಲ್ಲಿ ಈ ವಿಚಾರಗಳನ್ನ ಅವರು ಮುನ್ನೆಲೆಗೆ ತಂದಿದ್ದಾರೆ. ಒಂದು, PSI ಅವರ ಒಂದು ವಿಚಾರ. PSI ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂತಹ ಒಬ್ಬ ಸಾಕ್ಷ್ಯ ಆಗ್ತಾರೆ. ಅವ್ರು ಹೇಳಿರುವಂತಹ ಒಂದು ಕೆಲವೊಂದಷ್ಟು ವಿಚಾರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಆದ್ರೆ ನೀವು ಅವರ ಮೊಬೈಲನ್ನೇ ಸೀಸ್ ಮಾಡಿಲ್ಲ. ನೀವು ಅವ್ರ ಮೊಬೈಲ್ನಲ್ಲಿರುವಂತಹ ವಿಡಿಯೋ ಅಳಿಸಿ ಹಾಕಿದ್ರೆ, ಯಾರಪ್ಪ ಅಳಿಸಿ ಹಾಕಿದ್ರು ಹಾಗಾದ್ರೆ? ಅದು $1 ಮಿಲಿಯನ್ ಪ್ರಶ್ನೆ ಈಗ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ತಮ್ಮ ವಾದದಲ್ಲಿ ಹೇಳ್ತಾ ಇದ್ದಾರೆ. ಇಂಥ ತನಿಖೆ ಆಧಾರದಲ್ಲಿ ನಮ್ಮ ಒಬ್ಬ ಕಕ್ಷಿದಾರನಿಗೆ ಅಥವಾ ಈ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಹೇಗೆ ಶಿಕ್ಷೆಯನ್ನು ವಿಧಿಸೋದಕ್ಕಾಗತ್ತೆ? ಪಂಚನಾಮೆಯಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳ್ತಾರೆ ಪೊಲೀಸರು, ಆದ್ರೆ FSL ರಿಪೋರ್ಟ್ ಅಲ್ಲಿ ಇಲ್ಲ ಅಂತ ಬರುತ್ತೆ. ನೋಡಿ, ಸ್ಥಳದಲ್ಲಿದ್ದಂತಹ ಸಾದಾ ಮಣ್ಣನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅದನ್ನ FSL ಗೆ ಕಳಿಸಿದಾಗ ಅದರಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳುತ್ತೆ. ಪಂಚನಾಮೆಯಲ್ಲಿ ಇಲ್ಲದ್ದು FSL ನಲ್ಲಿ ಹೇಗೆ ಬಂತು? ನೋಡಿ, ಎರಡೂ ವಿಚಾರ ಹೇಳ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೆಲವೊಂದಷ್ಟು ಪಾಯಿಂಟ್ ಗಳನ್ನ ರೈಸ್ ಮಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಎಲ್ಲವೂ ಕೂಡ ಪೊಲೀಸರು ಸಾಕ್ಷಿ ತಿರುಚ್ತಾ ಇರೋದಕ್ಕೆ ಸಾಕ್ಷಿ ಇದು ಸಿ.ವಿ. ನಾಗೇಶ್ ಅವರ ವಾದ. ನೋಡಿ, ಎರಡು ವಿಚಾರ. ಒಂದು, ನೀವು ಮರದ ರೆಂಬೆಯನ್ನ ಕಳಿಸ್ಕೊಡ್ತೀರಿ, ಪಂಚನಾಮೆಯಲ್ಲಿ ಬರೀತೀರಿ ರಕ್ತದ ಕಲೆ ಇರುವಂತಹ ರೆಂಬೆಯನ್ನ ನಾವು ವಶಕ್ಕೆ ಪಡ್ಕೊಂಡಿದೀವಿ ಅಂತ. ಆದ್ರೆ FSL ಗೆ ಕಳಿಸಿದಾಗ ಆ ಮರದ ರೆಂಬೆಯಲ್ಲಿ ರಕ್ತದ ಕಲೆ ಇಲ್ಲ ಅಂತ ಹೇಳಿ ಬರುತ್ತೆ. ಇನ್ನೊಂದು ಕಡೆ ಮಣ್ಣನ್ನು ಕಳಿಸ್ಕೊಡ್ತೀರಿ, ಶೆಡ್ಡಿನ ಮಣ್ಣನ್ನ, ಅದು ಸಾದಾ ಮಣ್ಣಾಗಿರುತ್ತೆ. ಪಂಚನಾಮೆಯಲ್ಲಿ ಹೇಳ್ತೀರಿ ಸಾದಾ ಮಣ್ಣನ್ನ ನಾವು ಈ ಶೆಡ್ ನಲ್ಲಿ ಇರುವಂತಹ ಮಣ್ಣನ್ನ FSL ಗೆ ಕಳಿಸ್ತಾ ಇದೀವಿ ಅನ್ನುವಂಥದ್ದು ಮೆನ್ಷನ್ ಮಾಡ್ತೀರಿ. ಆದ್ರೆ FSL ಗೆ ಹೋಗಿ ಬಂದು FSL ಇಂದ ರಿಪೋರ್ಟ್ ಬರುವಾಗ ಆ ಮಣ್ಣಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳಿ ಬರುತ್ತೆ. ಅಂದ್ರೆ ನೀವು ಪಂಚನಾಮೆಯಲ್ಲಿ ಮಾಡಿರೋದು ಒಂದು, ರಿಪೋರ್ಟ್ ಅಲ್ಲಿ ಬರ್ತಾ ಇರೋದು ಒಂದು. ಒಂದಕ್ಕೊಂದು ಸಾಮ್ಯತೆನೇ ಇಲ್ಲ ನಿಮ್ಮಲ್ಲಿ. ನೀವು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರೋದ್ರ ಬಗ್ಗೆ, ಇದ್ರ ಬಗ್ಗೆ ಡೀಟೇಲ್ ಆಗಿಯೂ ಕೂಡ ಚಾರ್ಜ್ ಶೀಟ್ ನಲ್ಲಿ ನೀವು ಹಾಕಿಲ್ಲ. ಸೊ ಇದೆಲ್ಲವೂ ಕೂಡ ತಪ್ಪಾಗಿ ನಡೆದಿರುವಂತಹ ಒಂದು ತನಿಖೆ ಸೂಕ್ತ ರೀತಿಯಲ್ಲಿ ಸಾಗಿಲ್ಲ, ತನಿಖೆ ಸೂಕ್ತವಾಗಿ ಮಾಡಿಲ್ಲ ತನಿಖಾಧಿಕಾರಿ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಎಲ್ಲಾ ಹಂತಗಳಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿರುವಂತಹ ಸಾಕ್ಷ್ಯಗಳು ಯಾವುದು ನಂಬೋ ಹಾಗಿಲ್ಲ.